गाइस वेलकम बैक टू माय यूट्यूब चैनल यारेಲ್ಲ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಎಲ್ಲರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಏನು ಇವತ್ತು ಚೆನ್ನಾಗಿ ರೆಡಿಯಾಗಿ ಮಿಂಚ್ತಾ ಇದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಸ್ ಇವತ್ತು ನಮ್ಮ ಅಣ್ಣಂದು ಎಂಗೇಜ್ಮೆಂಟ್ ಇದೆ ಸೊ ಹಾಗಾಗಿ ಬೇಗನೆ ರೆಡಿಯಾಗಿ ಹೋಗ್ತಾ ಇದೀವಿ ಯಾವ ಊರಲ್ಲಿ ಹಾಗೆ ಹುಡುಗಿ ಯಾರು ಏನು ಎತ್ತ ಅಂತ ಎಲ್ಲ ನಿಮಗೆ ನೆಕ್ಸ್ಟ್ ಇವಾಗ ತೋರಿಸ್ತೀನಿ ಸೊ ಇವಾಗ ನಮ್ಮ ಮನೆಯಲ್ಲಿ ಎಲ್ಲ ರೆಡಿಯಾಗಿ ಹೋಗ್ತಾ ಇದೀವಿ ಚೆನ್ನಾಗಿ ಕಾಣಿಸ್ತಾ ಇದೀನಾ ಕಮೆಂಟ್ ಮಾಡಿ ನಮ್ಮ ಅಮ್ಮ ಇನ್ನೂ ರೆಡಿನೇ ಆಗಿಲ್ಲ ರೆಡಿ ಆಗು ಅಂದ್ರು ಆಗ್ತಾನೆ ಇಲ್ಲ ಅಲ್ಲಿಗೆ ತಟ್ಟೆ ಸಾಮಾನೆಲ್ಲ ತುಂಬಬೇಕು ಅಂತ ನಮ್ಮ ಕಡೆ ಹೇಳ್ತಾರಲ್ಲ ಸೊ ಹಾಗಾಗಿ ಎಲ್ಲಾನು ಕೂಡ ಪ್ಯಾಕ್ ಮಾಡಿ ಇಟ್ಕೊಂಡಿದೀವಿ ಇವಾಗ ಇದನ್ನೆಲ್ಲನೂ ತಗೊಂಡು ಹೋಗ್ಬೇಕು ಅಲ್ಲೆಲ್ಲ ತಟ್ಟೆಗೆ ಎಲ್ಲ ಹಾಕಿಡ್ತಾರಲ್ಲ ಸೊ ಹಾಗಾಗಿ ಇವನೇ ನೋಡಿ ನಮ್ಮ ಅಣ್ಣ ರೆಡಿ ಆಗೋನೆ ನಮ್ಮ ತಾತ ಇವರು ನಮ್ಮ ಚಿಕ್ಕಮ್ಮ ನಮ್ಮ ಬಸ್ ಡ್ರೈವರು ಆದ್ರೆ ನಮ್ಮ ಅತ್ತೆ ಮಗ ಆಗ್ಬೇಕು ಅಂತ ಅನ್ಕೊಂಡಿದೀವಿ ಆದ್ರೆ ಬಸ್ ಡ್ರೈವರ್ ಅಷ್ಟೇ ಇನ್ನು ಹೊರಡಕ್ಕೆ ನಾವು ಬಸ್ಸು ಹಾಗೆ ಕಾರ್ ಮಾಡಿದ್ವಿ ಸೊ ಹಾಗಾಗಿ ಈಗ ಬಸ್ಗೆ ಎಲ್ಲನೂ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಇನ್ನು ಈ ಕಡೆಯವ್ರು ನಿಮಗೆ ಗೊತ್ತಿರುತ್ತೆ ನಮ್ಮ ಇನ್ನೊಂದು ಅಣ್ಣ ಇದ್ದಾರಲ್ಲ ಅವ್ರದ್ದು ಅತ್ತೆ ಇನ್ನು ಆ ಕಡೆಯೂ ಕೂಡ ಇನ್ನೊಂದು ಅಣ್ಣ ಇದ್ದಾರಲ್ಲ ಪ್ರಸನ್ನ ಅಂತ ಅವ್ರದ್ದು ಅತ್ತೆ ಸೊ ಇವಾಗ ಅವರಿಬ್ಬರು ಇಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ನಾವು ಹೊಡಬೇಕಲ್ವ ಇನ್ನೇನೋ ಹೊಡ್ತೀವಿ ಸೊ ಹಾಗಾಗಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಹಾಯ್ ಮಾಡು ಮನ ಇಲ್ಲಿ ಇಲ್ಲಿ ಹಿಂಗನ್ನು ಇಲ್ಲಿ ಇಲ್ಲಿ ನನ್ನ ಇವರು ಡ್ರೈವರು ಓನರ್ ರಾಕೆಟಲ್ಲಿ ಡ್ರೈವರ್ ಅಂತ ಚೀಪ್ ಆಗಿ ಹೇಳ್ಬೇಡ ಡ್ರೈವರ್ಗೆನೆ ಬೆಲೆ ಉಂಟು ಬಿಡು ಹಾಯ್ ಮಾಡು ಮಾಡಿಲ್ವಲ್ಲ ಅದಕ್ಕೆ ಹಾಯ್ ಮಾಡು ಈಗಲೂ ಹಂಗೆ ಅಂತ ಗುರು ಹಾಯ್ ಮಾಡು ಹಾಯ್ ಇವರು ಕಾರ್ ಡ್ರೈವರು ಇವರು ಬಸ್ ಡ್ರೈವರು ಪೂಜೆ ಮಾಡಾಯ್ತು ಇವಾಗ ಕಾರು ಪೂಜೆ ಮಾಡ್ತಾ ಇದ್ದೀವಿ ದೊಡ್ಡಮ್ಮವರು ಈಗ ಆಗಮಿಸಿದ್ದಾರೆ ನಮ್ಮ ಅಣ್ಣ ನೋಡಿ ಅಂಜದ ಗಂಡು ಏನ್ ತಮ್ಮನ ಎಂಗೇಜ್ಮೆಂಟ್ ಖುಷಿನಾ ಖುಷಿ ಅದಕ್ಕೆ ಕರ್ಕ ಬಂದಿಲ್ವಾ ಅದಕ್ಕೆ ಪ್ರೆಗ್ನೆಂಟ್ ಬರಕ್ಕಾಗಲ್ಲ ಆದ್ರೂ ಕಾರಲ್ಲಿ ಹೋಗ್ಬೋದಿತ್ತು ತಾನೆ ಮನೆ ತ ಹಾಡು ಮರಿಯಲ್ಲವೇ ಅವಾಗ ಪ್ರೆಗ್ನೆಂಟ್ ಏನಿಲ್ವಾ ಎಲ್ಲರೂ ಬಂದಿವಾಗ ರೆಡಿ ಮಾಡು ಈ ಅವಾಗ್ಲೇ ಹೇಳಿನಿ ಹಾಯ್ ಮಾಡು ಅಂತ ಮಾಡಿಲ್ಲ ಕಳ್ಳವನು ಇವ್ರು ನಮ್ಮ ದೊಡ್ಡಮ್ಮನ ಮಗ ನೆಕ್ಸ್ಟ್ ಅವ್ರ ಮಗ ತುಂಬಾನೇ ಲೇಟಾಗಿ ಬಂದವ್ರೆ ಬೇಗ ಬರ್ಬೇಕಾಗಿತ್ತು ಈಗ ಬಂದವ್ರೆ ನೋಡಿ ಇವಾಗ ಸದ್ಯಕ್ಕೆ ಇಷ್ಟು ಜನ ಬಂದಿದ್ದಾರೆ ಆಮೇಲೆ ಎಲ್ಲರೂ ಕೂಡ ಬರ್ತಾ ಇದ್ರು ಸೊ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿದೆ ಸೊ ಇವಾಗಷ್ಟೇ ನಾವು ಬಿಟ್ವಿ ಏನಿಲ್ಲ ಈ ಕಡೆ ಇವರೇ ಡ್ರೈವರು ಕನ್ಫ್ಯೂಸ್ ಆಗ್ಬಿಡಿ ನಮ್ಮ ಅಣ್ಣ ಆಮೇಲೆ ಪೆಟ್ರೋಲ್ ಹಾಕ್ಸಕ್ಕೆ ಅಂತ ಈಗ ನಿಲ್ಸಿದ್ವಿ ಪೆಟ್ರೋಲ್ ಹಾಕ್ತಾ ಇದ್ದಾರೆ ಅಲ್ಲಿ ಪುನರ ತಗೊಳ್ಳೋಣ ಅಂತ ಬಂದಿದ್ದೀವಿ ಇದು ತಗೊಂಡೇನಿದೆ ಬರ್ಬೇಕಾದ್ರೆ ಅಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿರ್ತೀವಿ ಇದು ಏನಾದ್ರೂ ಬೈಕು ಕಾರಲ್ಲೆಲ್ಲ ಹೋಗ್ಬೇಕು ಅಂದರೆ ಹೇರೆಲ್ಲ ಫುಲ್ಲು ಹಾಳಾಗ್ಬಿಡುತ್ತೆ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಕೂಡ ಇನ್ನು ಹುಡುಗಿ ಯಾವ ಊರಪ್ಪ ಅಂದರೆ ನಮ್ಮ ಅತ್ತೆ ಊರೇ ನಮ್ಮ ಸೋದರತ್ತೆ ಊರು ಬೆಟ್ಟದಪುರದ ಹತ್ರ ಮಠದ ಕೊಪ್ಪಲು ಅಂತಿದೆ ಬೆಟ್ಟದಪುರದ ಹತ್ರ ಮಠದ ಕೊಪ್ಪಲು ಅಂತ ನಮ್ಮ ಅತ್ತೆ ಊರೇನೆ ನಮ್ಮ ಅತ್ತೆ ಊರಲ್ಲೇ ನಮ್ಮಣ್ಣ ಲವ್ ಮಾಡಿ ಈಗ ಎಂಗೇಜ್ಮೆಂಟ್ ಆಗ್ತಾ ಇದ್ದಾರೆ ಹಾಯ್ ಮಾಡ್ಕೋಬೇಕಾ ಪ್ರೇಕ್ಷು ಹಾಯ್ ಮಾಡುವ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಯಾರ್ದು ಹಳ್ಳಿ ಹುಡುಗಿ ಯೂಟ್ಯೂಬ್ ಚಾನಲ್ ಇಲ್ಲೇ ಬತ್ತು ಗಾಡಿ ಹಾಯ್ ಮಾಡು ಅವ್ರ ಹುಡುಗಿ ಕೊಡಕ್ಕೆ ಬೊಕ್ಕೆನೂ ತಕೊಂಡ್ಬಿಟ್ಟವನೆ ಸೊ ಈಗ
ಈಗ ಅಷ್ಟೇ ಇನ್ನೊಂದು 5 ನಿಮಿಷ ಅನ್ಕೊಳ್ಳಿ ಹೋಗ್ತಾ ಇದೀವಿ. ಮೊಮ್ಮಗನ್ಗೆ ಎಂಗೇಜ್ಮೆಂಟ್ ಮಾಡ್ತಾ ಇದ್ರಿ, ಏನ್ ಅನ್ಸ್ತೈತಮ್ಮ ನಿಂಗೆ? ಖುಷಿ ಆಯ್ತಾ? ಅದೇ ಏನ್ ಅನ್ಸಿದ್ದು? ಖುಷಿ ಆಯ್ತೈತಾ? ಒಂದ್ ಬೇಜಾರದೆ. ಇಬ್ರು ಮೊಮ್ಮಕ್ಳಿಗೂ ಒಂದೇ ಸಲ ಎಂಗೇಜ್ಮೆಂಟ್ ಮಾಡ್ತಾ ಇದ್ರಿ. ಬೇಜಾರಾಯ್ತಿರೋದು. ನವೀನ ಏನು ಮಾತಾಡ್ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಲವ್ ಮಾಡಿ ಮದುವೆ ಆಗ್ತಿದ್ರು ಕೂಡ ಅವನಿಗೆ ಕೈಯೆಲ್ಲ ಫುಲ್ಲು ಶೇಕ್ ಆಗ್ತಿತ್ತು. ಅಷ್ಟು ಅವನಿಗೆ ಏನೋ ಒಂಥರ ಭಯ ಅನ್ನೋ ಥರ ಫೀಲಿಂಗ್ ಆಗ್ತಾಯಿತ್ತು. ಸೊ ಇವಾಗಷ್ಟೇ ಫೈನಲಿಯಾಗಿ ಹುಡುಗಿ ಮನೆ ಕಡೆ ಬಂದ್ವಿ. ನಮ್ಮ ಅಣ್ಣ ನೋಡಿ ಈ ರೀತಿಯಾಗಿ ರೆಡಿಯಾಗಿದ್ದಾನೆ, ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ ಕಮೆಂಟ್ ಮಾಡಿ. ಬೊಕ್ಕೆ ಬೇರೆ ತಂದಿದ್ದ ಪ್ರಪೋಸ್ ಮಾಡಬೇಕು ಅಂತ. ಸೊ ಹಾಗಾಗಿ ಈ ರೀತಿ ಕಾಣ್ತಾ ಇದ್ದಾನೆ. ಇನ್ನು ನಮ್ಮ ಅತ್ತಿಗೆ ನೋಡಿ ನಮ್ಮನ್ನ ನೋಡಿ ನಾಚ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ರು. ಇನ್ನು ಇಲ್ಲಿ ನಮ್ಮ ಕಡೆಯವರೆಲ್ಲ ಲೇಡೀಸ್ ಬಂದು ಇಲ್ಲಿ ಎಲ್ಲ ಕೂತಿದ್ರು. ಹಾಗೆ ಸ್ವಲ್ಪ ಈ ತಟ್ಟೆ ಸಾಮಾನು ಅಂತಾರೆ ನಮ್ಮ ಕಡೆ. ಸೊ ಹಾಗಾಗಿ ಎಲ್ಲನೂ ಕೂಡ ಇಲ್ಲಿ ಜೋಡಿಸಿರ್ತಾರೆ. ನಮ್ಮ ಗಂಡನ ಕಡೆಯವರು ಇದನ್ನೆಲ್ಲ ತರಬೇಕು. ಸೊ ಹಾಗಾಗಿ ಇಲ್ಲಿ ಎಲ್ಲನೂ ಕೂಡ ಇಲ್ಲಿ ಜೋಡಿಸಿಡ್ತಿರ್ತಾರೆ. ಸೊ ನಾವು ಎಷ್ಟು ತಟ್ಟೆ ಬೇಕಾದರೂ ಮಾಡ್ಬೋದು, 5, 9 ಆ ರೀತಿಯಾಗಿ ಎಷ್ಟು ಬೇಕಾದರೂ ಮಾಡ್ಬೋದು. ಕಿರಣ ನಿಮ್ನೆ ಹಾಕೋದು. ಇವರೇ ನೋಡಿ ನಮ್ಮ ಅತ್ತಿಗೆ ಚೆನ್ನಾಗಿದ್ದಾರ. ಇವ್ರು ನಮ್ಮ ಅಣ್ಣ, ಇವರು ಅತ್ತಿಗೆ ನೋಡೆ. ಹಾಯ್ ಮೇಡಮ್. ನಾನು ಸುಮಾರು ಬ್ಲಾಗಲ್ಲಿ ಫೇಸೇ ತೋರಿಸಿಲ್ಲ, ಇವಾಗ ನೋಡ್ಕೊಳ್ಳಿ. ಇನ್ನು ಅವ್ರ ಕಡೆಯವರು ನಮ್ಮ ಕಡೆಯವರು ಎಲ್ಲ ಜನಗಳು ಬಂದಿದ್ದ ತಕ್ಷಣವೇ ಶಾಸ್ತ್ರ ಶುರು ಮಾಡಿಕೊಂಡ್ರು. ಫಸ್ಟು ಅವ್ರ ಮನೆಯಲ್ಲಿ ತಂದಿರೋ ಸೀರೆಯಲ್ಲಿ ಶಾಸ್ತ್ರ ಮಾಡ್ತಾರೆ. ಆಮೇಲೆ ನಮ್ಮ ಮನೆ ಈ ಸೀರೆ ತಂದಿದ್ವಿ, ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಆ ಸೀರೆ. ಸೊ ಇವಾಗ ಹುಡುಗಿನ ಕರ್ಕೊಂಡೋಗಿ ಸೀರೆ ಉಡಿಸ್ಕೊಂಡು ವಾಪಸ್ ನಾವು ಕರ್ಕೊಂಡು ಬರಬೇಕು. ನಮ್ಮ ಮನೆಯಿಂದ ತಂದಿರೋ ಸೀರೆ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ನಾನು ವ್ಲಾಗಲ್ಲಿ. ಇವಾಗ ಹಾಕ್ಸ್ಕೊಂಡು ಕರ್ಕೊಂಡು ಬರ್ತೀನಿ ನೋಡಿ. ಎದುರುಕಬೇಡ ಆಯ್ತು. ಜೋರ ಕೇಳ್ಬೇಕು ಲವ್ ಯು ಅನ್ನೋದು ಹೇಳಿಗ. ಇನ್ನು ಸ್ವಲ್ಪ ಹೊತ್ತು ನಮ್ಮ ಅಣ್ಣಂಗೆ ಸ್ವಲ್ಪ ಚೆನ್ನಾಗಿ ರೇಗಿಸ್ಬಿಟ್ಟು ಇನ್ನು ನೆಕ್ಸ್ಟು ನಾವು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೊರಟ್ವಿ. ಇದು ನಮ್ಮ ಮನೆಯಿಂದ ನಮ್ಮ ಅತ್ತಿಗೆಗೆ ತಂದಿರೋ ಸೀರೆ, ನಿಮ್ಗೆ ಆಲ್ರೆಡಿ ನೋಡಿದ್ದೀರಲ್ವಾ. ಸೊ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಲ್ವಾ. ಹಾಯ್ ಮಾಡು ಶಿವಣ್ಣ, ಬ್ಲಾಗ್ಗಂತ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಯಾವ ಚಾನಲ್ ಅಂತ ಹೇಳು. ಹಳ್ಳಿ ಹುಡುಗಿ ಅಭಿನಯ. ಇನ್ನು ಇವ್ರು ಬಂದು ನಮ್ಮ ಅತ್ತಿಗೆ ಫ್ಯಾಮಿಲಿ, ಅಪ್ಪ ಅಮ್ಮ ಹಾಗೆ ಒಬ್ರು ಅಕ್ಕ ಒಬ್ರು ತಂಗಿ. ಚೆನ್ನಾಗಿದೆ ಅಲ್ವಾ ಫ್ಯಾಮಿಲಿ. ಹಾಯ್ ಮಾಡಂಟಿಸಿದೆ ಆಂಟಿ. ತಮ್ಮನ ಅವನೇ ಅಣ್ಣನ ತರ ಕಾಣಿಸ್ತಾನೆ. ಸ್ವಲ್ಪ ಕಲರ್ ಮಾಡ್ಬೇಕು. ಏನೀಗ ಹಾಯ್ ಹಿಂಗ್ ತೋರ್ಸ್ಬೇಕು ಅನ್ನಿ ನೀವೇ. ಕೃಷ್ಣಪ್ಪ ಹಾಯ್ ಏನು. ಹಾ, ಇಲ್ಲೂ ಕೂಡ ಬಿಗ್ ಬಾಸ್ ಬಗ್ಗೆ ಮಾತುಕತೆನೆ. ಹೇಳ ಮಾತು ಯಾರಿಗೂ ಅರ್ಥನೇ ಆಗಲ್ಲ. ಹೇಳಿದ್ನೆ 2-3 ಟ್ರಿಪ್
ರಘು ಫೈನಲ್ ಬಂದ್ರೆ ಗೆಲ್ಲ ಕುಡಿಕಲ್ಲ ಎಷ್ಟು ದಿನ 30 ದಿನ ಗಿಲ್ಲಿಗೆ ಜಾಸ್ತಿ ಫಾಲೋವರ್ಸ್ ಇರೋದು. ಓಟ್ ಮೇಲೆ ಹೋಗಿರೋದು ಓಟ್ ಮೇಲೆ ಗೆದ್ದಿರೋದು ಅದೇ ಓಟ್ ಗಿಲ್ಲಿಗೆ ಎಷ್ಟು ತ್ರಿವಿಕ್ರಮ್ ಇನ್ಯಾರು 3ನೇ ಪ್ಲೇಸು. ಬಂದ ಆಲೆ ಕಾಲ್ ಗಂಟೆ ಐತಲ್ಲ ಆಗ್ ಮಾಡ್ಬೇಕಾಯ್ತು. ಒಂದ್ ತಟ್ಟೆಲ್ ಉಪ್ಪನು ಕೂಡ ಬಿಟ್ಟಿದ್ದಿಲ್ಲ. ಬಾ ಬೇಗ ಆಯ್ತು. ಹಾಯ್. ಮೋಹನಣ್ಣ ನಮ್ಮ ಅಣ್ಣ ಲವ್ ಮಾಡಿ ಈಗ ಮದ್ವೆ ಆಗ್ತಾರ ಹುಡ್ಗಿನೂ, ನಮ್ಮ ಅತ್ತೆ ಮನೆನೂ ಒಂದೇ. ನಮ್ಮ ಅತ್ತೆ ಅಂದ್ರೆ ನಮ್ಮ ಅಪ್ಪಂದು ತಂಗಿ ಮನೆ, ಎರಡೂ ಒಂದೇ ಊರಾಗಿರೋದ್ರಿಂದ ಫುಲ್ಲು ನಮ್ಮ ಅಣ್ಣನ ಮನೆಗೆ ಬಂದ್ಬೇಕಾದ್ರೆ ನಮ್ಮ ಅಣ್ಣನ ಮನೆಗೆ ಹೋಗ್ಬೋದು, ಹಾಗೆ ನಮ್ಮ ಅತ್ತೆ ಮನೆಗೆ ಬಂದಾಗ ನಮ್ಮ ಅತ್ತೆ ಮನೆಗೆ ಬೇಕಾದರೂ ಹೋಗ್ತಾ ಇರ್ಬೋದು. ಇದೇ ನಮ್ಮ ಅತ್ತೆ ಮನೆ, ಫುಲ್ಲು ಗಿಡಗಳೇ ತುಂಬಿಟ್ಟೈತೆ. ಇದು ನೋಡಿ, ನಮ್ಮ ಅತ್ತೆ ಮನೆ ಹತ್ರ ಸ್ವಲ್ಪ ಹೋಗಿ ಅಲ್ಲೂ ಎಲ್ಲ ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟು ಮತ್ತೆ ವಾಪಸ್ ಹುಡುಗಿ ಮನೆಗೆ ಬಂದ್ವಿ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಮಾತುಕತೆ ಎಲ್ಲ ಮಾಡಿಕೊಂಡು ಮನೆ ಕಡೆ ಹೊರಟು. ಬಾಯ್ ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಬಾಯ್.